ನಿಮ್ಗೊಂದು ಕ್ಯಾರೆಕ್ಟ್ರು ಬರೆದಿದ್ದೀವಿ ಅಂತ ಆಯಿತು ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಮಳೆಯಲ್ಲಿ ಬಿಸಿಲಿರಲಿ ಸ್ಪಾಟಲ್ಲಿ ನಿಲ್ಲೋರು, ಕ್ಯಾಲ್ಕುಲೇಟ್ ಮಾಡೋರು, ಬಿಸ್ನೆಸ್ ಅಂದರೆ ಓಡಾಡೋರು, ಎಲ್ಲ ಥರ ಒಂದು ತೀರಾ ಒಂಥರ ಇನ್ವಾಲ್ವ್ಮೆಂಟ್ ಮಾಡೋರು. ಸೊ ಈ ಥರ ಪ್ಯಾಷನೇಟ್ ಪ್ರೊಡ್ಯೂಸರ್ಸು ಗೆಲ್ಲಬೇಕು. ಚೆಂಡೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮ್ಮ ರಾಜೇಶ್ ಸರು ಸೌತೆಕಾಯಿ ಲೋಡ್ ಮಾಡೋದು, ಫ್ರೂಟ್ಸ್ ಲೋಡ್ ಮಾಡೋದು. ಆವಾಗ ಅಂದ್ಕೊಂಡೆ ಆರ್ಟಿಸ್ಟ್ ಆಗಿ ಹಿಂಗಿರಬೇಕು. ತೀರಾ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಬೇರೆ ಅವರು ಸೀರಿಯಲ್ ಗಿರಿಯಲ್ ಮಾಡಿ ಇದು ಮಾಡಿದ್ರಲ್ಲ. ಶರತ್ ಚಂದ್ರ ಅಂತ ತಮ್ಮನ ಕ್ಯಾರೆಕ್ಟರು. ನಾನು ಯಾರೋ ಇರ್ತಾರೆ ಅಂತ ಹಿಂಗಿದ್ದೆ. ಯಾರು ಟೀಮಲ್ಲಿ ಯಾರು ಹೇಳಿರಲಿಲ್ಲ ನನಗೆ ಇವರೇ ಶರತ್ ಚಂದ್ರ ಅಂತ. ಫುಲ್ ಇಷ್ಟುದ್ದ ಕೂದಲು ಬೆಳೆಸ್ಕೊಂಡ್ಬಂದ್ಬಿಟ್ಟಿದ್ರು. ನೀವೇ ನನ್ನ ತಮ್ಮ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಅಂತ ನನಗೆ ಒಂದು ಸೆಕೆಂಡ್ ಶಾಕು. ಏನಿದು ಕೂದಲು ಈ ಚೆಂಡೆಕಿನ ದೊಡ್ಡದಾಗಿದೆ ಕೂದಲು ಹೊಡೆದ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವರುಣ್ ರಾಜು ಮಾತಾಡ್ತಾ ಇರೋದು. ಕಡಲ ತೀರದ ಭಾರ್ಗವ ಪಾತ್ರ ಮಾಡಿದೆ. ಯಾವ ಮೌನ ಮುರಳಿ ಕರೆಯುತ್ತಿಲ್ಲಿ ಮುರಳಿ ಪಾತ್ರ ಮಾಡಿದ್ದೆ. ಈ ಪೀಟರಲ್ಲಿ ಸುಭಾಷ್ ಚಂದ್ರ ಪಾತ್ರ ಮಾಡ್ತಾ ಇದ್ದೀನಿ. ಸುಭಾಷ್ ಚಂದ್ರ ಪಾತ್ರ ಹೆಂಗೆ ಅಂದರೆ ಸ್ವಲ್ಪ ನೆಗೆಟಿವ್ ಶೇಡ್ಸ್ ಥರ ಇರುತ್ತೆ. ಈ ಪಾತ್ರ ಹೆಂಗೆ ಸಿಕ್ತು ಅಂತ ಹೇಳಿದ್ರೆ, ಸುಕೇಶ್ ಸರ್ ಮತ್ತು ರಾಜೇಶ್ ಧ್ರುವ ಅವರು ಈ ಸಿನಿಮಾ ಬರೆಯೋಕ್ಕಿಂತ ಮುಂಚೆನೇ ಸ್ವಲ್ಪ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಮ್ಗೊಂದು ಕ್ಯಾರೆಕ್ಟ್ರು ಬರೆದಿದ್ದೀವಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಕ್ಯಾರೆಕ್ಟರ್ದು ಡೆಪ್ತ್ ಕೇಳಿದೆ. ಏನಿಲ್ಲ ಸರ್, ನೀವು ಹೆಂಗಿರ್ತೀರೋ ಹಂಗೆ ಇರಿ, ಬಟ್ ನೀವು ಪಾಸಿಟಿವ್ ಹೇಳಿದ್ರೆ ಸ್ವಲ್ಪ ನೆಗೆಟಿವೇ ಮಾಡ್ಕೊಂಬಿಡಿ ಸಾಕು, ಬೇರೆ ಏನೂ ಬೇಡ ಆ ಕ್ಯಾರೆಕ್ಟರ್ಗೆ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ನನ್ನ ಜೊತೆ ಯಾವಾಗೂ ಯುವರಾಜ್ ಅಂತ ಒಬ್ಬ ಹುಡುಗ ಇರೋನು. ಅವನಿಂದನೇ ಆ್ಯಕ್ಚುಲಾಗಿ ಈ ಸಿನಿಮಾ ಸಿಕ್ಕಿದ್ದು. ರಾಜೇಶ್ ಅವರು ಸುಕೇಶ್ ಅವರು ಫ್ರೆಂಡ್ ಆಗಿದ್ದೆ ಯುವರಾಜಿಂದ. ಅದಾದಮೇಲಿಂದ ನಮ್ಮ ರಾಮು ಅವರು ನಮಗೆ ಸಖತ್ ಹೆಲ್ಪ್ ಮಾಡಿದ್ರು. ಆಮೇಲಿಂದ ಕಂಫರ್ಟ್ನ ಮ್ಯಾಚ್ ಮಾಡಿದ್ರು. ಅಂದರೆ ಇವ್ರಿಗೆಲ್ಲೂ ಬೇಜಾರಾಗ್ದಿರಂಗೆ ನೋಡ್ಕೊತಾರೆ ಅಂತ ಹೇಳಿದ್ರೆ ಅದು ಫಸ್ಟು ರಾಮು ಅವರೇ ನಮಗೆ ಮಾಡಿದ್ದು ಸೆಟ್ಟಲ್ಲಿ. ಯಾಕಂದರೆ ಡೈರೆಕ್ಟರ್ಸು, ಹೀರೋ ಎಲ್ಲ ಬ್ಯುಸಿ ಇರ್ತಾರೆ, ಪ್ರೊಡ್ಯೂಸರ್ಸು ತುಂಬ ಸಪೋರ್ಟಿಂಗ್ ಆಗಿದ್ರು. ಆಮೇಲೆ ಐ ಹ್ಯಾವ್ ನೆವರ್ ಸೀನ್ ಎ ಪ್ರೊಡ್ಯೂಸರ್. ಅಂದರೆ ನಾನು 3 ಸಿನಿಮಾ ಮಾಡಿದ್ದೀನಿ, ಒಂದಲ್ಲಿ ನಾನೇ ಪ್ರೊಡ್ಯೂಸರು. ನಾನು ಅಷ್ಟು ಇದು ಮಾಡಿರಲಿಲ್ಲ. ತುಂಬ 2 ಪ್ಯಾಷನೇಟ್ ಪ್ರೊಡ್ಯೂಸರ್ಸ್. ಈ ಪ್ರೊಡ್ಯೂಸರ್ಸ್ ಗೆಲ್ಲೇಬೇಕು ಅನ್ನೋದು ಒಂದು ಆಸೆ ಇದೆ. ಯಾಕೆಂದರೆ ಮಳೆಯಲ್ಲಿ ಬಿಸಿಲಿರಲಿ ಸ್ಪಾಟಲ್ಲಿ ನಿಲ್ಲೋರು, ಕ್ಯಾಲ್ಕುಲೇಟ್ ಮಾಡೋರು, ಬಿಸ್ನೆಸ್ ಅಂದರೆ ಓಡಾಡೋರು, ಎಲ್ಲ ಥರ ಒಂದು ತೀರಾ ಒಂಥರ ಇನ್ವಾಲ್ವ್ಮೆಂಟ್ ಮಾಡೋರು. ಸೊ ಈ ಥರ ಪ್ಯಾಷನೇಟ್ ಪ್ರೊಡ್ಯೂಸರ್ಸು ಗೆಲ್ಲಬೇಕು. ಹಂಗೆ ನೋಡೋಕ್ಕೋದ್ರೆ ನಾವು ಒಂದು ಸ್ವಲ್ಪ ವೀಕೆ ಪ್ರೊಡಕ್ಷನಲ್ಲಿ. ಸೊ ಇವರಿಬ್ರು ಗೆಲ್ಲೇಬೇಕು ಅಂತ ಅದು ಒಂದಕ್ಕೋಸ್ಕರ ಕೇಳ್ಕೊತೀನಿ. ಅದಾದಮೇಲಿಂದ ಇನ್ನು ಮಿಕ್ಕಿದ್ದು ನೈಟ್ ಶೂಟ್ ಮುಗಿಸೋಷ್ಟರಲ್ಲಿ ಚೆಂಡೆ ಪ್ರಾಕ್ಟೀಸ್ ಮಾಡೋರು. ಚೆಂಡೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮ್ಮ ರಾಜೇಶ್ ಸರು ಸೌತೆಕಾಯಿ ಲೋಡ್ ಮಾಡೋದು, ಫ್ರೂಟ್ಸ್ ಲೋಡ್ ಮಾಡೋದು. ಆವಾಗ ಅಂದ್ಕೊಂಡೆ ಆರ್ಟಿಸ್ಟ್ ಆಗಿ ಹಿಂಗಿರಬೇಕು. ತೀರಾ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಬೇರೆ ಅವರು ಸೀರಿಯಲ್ ಗಿರಿಯಲ್ ಎಲ್ಲ ಮಾಡಿ ಇದು ಮಾಡಿದ್ರಲ್ಲ. ಸೊ ಆ ಥರ ಇದಾಯಿತು. ನಮ್ಮ ತಮ್ಮ ಅಂತ ಬಂದ ಶರತ್ ಚಂದ್ರ ಅಂತ ತಮ್ಮನ ಕ್ಯಾರೆಕ್ಟರು. ನಾನು ಯಾರೋ ಇರ್ತಾರೆ ಅಂತ ಹಿಂಗಿದ್ದೆ. ಯಾರು ಟೀಮಲ್ಲಿ ಯಾರು ಹೇಳಿರಲಿಲ್ಲ ನನಗೆ ಇವರೇ ಶರತ್ ಚಂದ್ರ ಅಂತ. ಫುಲ್ ಇಷ್ಟುದ್ದ ಕೂದಲು ಬೆಳೆಸ್ಕೊಂಡ್ಬಂದ್ಬಿಟ್ಟಿದ್ರು. ಸರ್ ಆರಾಮ ಅಂದರು. ಆರಾಮ್ ಸರ್ ಅಂದೆ. ಸರ್ ನಾನೇ ರಕ್ಷಿತ್, ನಾನೇ ಶರತ್ ಚಂದ್ರ ಅಂದರು. ನೀವೇ ನನ್ನ ತಮ್ಮ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಅಂತ ನನಗೆ ಒಂದು ಸೆಕೆಂಡ್ ಶಾಕು. ಏನಿದು ಕೂದಲು ಈ ಚೆಂಡೆಕಿನ ದೊಡ್ಡದಾಗಿದೆ ಕೂದಲು ಹೊಡೆದ. ಇದು ಯಾವುದಿದು ಅಂತ ಅನ್ಕೊಂಡು ನಾನು ಆಮೇಲಿಂದ ಪ್ರೆಸ್ ಮೀಟಲ್ಲಿ ಶಿವಣ್ಣ ಯಾರನ್ನೂ ಅಬ್ಸರ್ವ್ ಮಾಡಿದ್ರೆ ಬರೀ ಅವ್ರನ್ನೇ ಅಬ್ಸರ್ವ್ ಮಾಡೋದಲ್ಲ, ಪರವಾಗಿಲ್ಲ ಅಣ್ಣ ಆಗಿದ್ದಕ್ಕೂ ಸಾರ್ಥಕ ಆಗೋಯ್ತು ನನ್ನ ಜೀವನ ಅಂತ ಅನ್ಕೊಂಡು ಒಂದು ಸ್ವಲ್ಪ ಭಾರಿ ಖುಷಿ ಆಗೋಯ್ತು. ಆ ಒಂದು ಪಾರ್ಟಲ್ಲಿ ಭಾರಿ ಖುಷಿ ಆಗೋಯ್ತು. ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ಟೀಸರ್ ಬಿಟ್ಟಾಗ ಸುಂದರಿ ಸುಂದರಿ ಸಾಂಗ್ ಬಿಟ್ಟವಾಗೂ ನಂದು ಅದೊಂದು ಜಿಪ್ಸಿದೊಂದು ಶಾರ್ಟ್ ಬರುತ್ತೆ ಅದರಲ್ಲಿ. ಯಾರೂ ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಟೀಸರ್ ಬಿಟ್ಟಾಗ ಅಬ್ಸರ್ವ್ ಮಾಡಿದ್ರು. ಟೀಸರ್ ಬಿಟ್ಟಾಗ ಅಬ್ಸರ್ವ್ ಮಾಡಿಬಿಟ್ಟು ನಂಗೆ ಹಳೆ ಸಿನಿಮಾದವರು ಫೋನ್ ಮಾಡಿಬಿಟ್ಟು ಸರ್ ಸಾಂಗಲ್ಲೂ ನಿಮ್ಮದು ನೀವೇ ತಾನೇ ಅದಿರೋದು ಅಂತ ಹೇಳಿದ್ರು. ಸೊ ಅದು ಹೆಂಗಾಯಿತು ಅಂತ ಹೇಳಿದ್ರೆ, ಒಂದು ಡಿಫ್ರೆಂಟ್ ಲುಕ್ಕಲ್ಲಿದ್ದೀರಾ, ಒಂದೊಳ್ಳೆ ಆ ಲುಕ್ಕು ತುಂಬ ಖಡಕ್ ಆಗಿದೆ ಸರ್ ಅಂತ ಹೇಳಿದ್ರು ಎಷ್ಟೊಂದು ಜನ. ನನಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಕ್ಕಿದ್ದು ಆ ಒಂದೇ ಒಂದು ಲುಕ್ಕಿಂದ. ಒಂಥರ ಈ ಥರ ಒಂದು ಹಿಂಗೆ ತಿರುಗಿ ಇದು ಮಾಡ್ತೀನಿ, ಒಂದು ಒಳ್ಳೆ ಲುಕ್ಕು ನಿಮ್ಮದು ಖಡಕ್ಕಾಗಿ ಬಂದಿದೆ ಸರ್, ಆ ಲುಕ್ ಮಾತ್ರ ಸಖತ್ತಾಗಿದೆ, ಕ್ಯಾರೆಕ್ಟರ್ ಕರೆಕ್ಟಾಗಿದೆ ಬಿಡಿ ಅಂತ. ಅಂದರೆ ಅವ್ರಿಗೆ ಕ್ಯಾರೆಕ್ಟರ್ ಹೇಳಿದೆ ನಮ್ಮ ಹಳೆ ಸಿನಿಮಾದವ್ರಿಗೆ, ಈ ಥರ ಒಂದು ನೆಗೆಟಿವ್ ಇದು ಇಲ್ಲ ಸರ್, ಒಳ್ಳೆ ಲುಕ್ ಇದೆ, ಆ ಕ್ಯಾರೆಕ್ಟರ್ಗೆ ತುಂಬ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು
ಹೇಳಿದ್ರು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಒಂದು 5 ಜನ 6 ಜನ ಸೇರ್ಕೊಂಡ್ರೆ ಇವಾಗ ಕಾಲೇಜಸಲ್ಲಿ ಇರ್ಬೇಕಾದ್ರೆ ನಾವೆಲ್ಲ ಹೆಂಗೆ ಸಿನಿಮಾ ನೋಡ್ತಾ ಇದ್ವಿ ಅಂದ್ರೆ, ಇವಾಗ ಸುಮ್ಮನೆ ನಮ್ಮ ಸಿನಿಮಾದ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಸುಮ್ಮನೆ ಯಾಕೆ ಬೇರೆ ಬೇರೆ ಸಿನಿಮಾದ್ ಹೇಳೋದು. ನಮ್ಮ ಸಿನಿಮಾದ ಎಕ್ಸಾಂಪಲ್ ತಗೊಂಡು ಹೇಳ್ಬೇಕಾದ್ರೆ ಆ ಚೆನ್ನಾಗಿಲ್ಲ ಅಂದ್ರೂನು ಹೋಗ್ತಾ ಇದ್ವಿ, ಚೆನ್ನಾಗಿದ್ರೂ ಹೋಗ್ತಾ ಇದ್ವಿ. ಆಮೇಲಿಂದ ಆಚೆ ಬರ್ಬೇಕಾದ್ರೆ ಒಂದು 7, 8 ಜನ, "ಏಯ್ ನಾನ್ ಪೀಟರು, ಏಯ್ ನಾನ್ ಸುಭಾಷ್ ಚಂದ್ರ, ಏಯ್ ಇಲ್ಲ ನಾನ್ ಶರತ್ ಚಂದ್ರ, ಏಯ್ ಇಲ್ಲ ನಾನ್ ರಾಮ್." ಈ ತರ ಒಂದು ಮಾತಾಡ್ತಾ ಇದ್ವಿ. ಅಂದ್ರೆ ಆ ಎಕ್ಸ್‌ಪೀರಿಯನ್ಸ್ ನಿಮಗ್ ಸಿಗ್ಬೇಕು ಅಂದ್ರೆ ಮನೇಲಿ ಕೂತ್ಕೊಂಡು ಪಾಪ್‌ಕಾರ್ನ್ ಆರ್ಡರ್ ಮಾಡಿದ್ರೆ ಸಿಗಲ್ಲ. ಸಿನಿಮಾಗೋಗಿ ಸಿನಿಮಾಲಿ ನೀವು ಸ್ಪೆಂಡ್ ಮಾಡಿ ಆ ಒಂದು ಎಕ್ಸ್‌ಪೀರಿಯನ್ಸ್ ತಗೊಂಡ್ರೇನೆ ಬರೋದು. ಅದಾದ್ಮೇಲಿಂದ ದುಡ್ಡು ಕೊಟ್ಟು ವೇಸ್ಟ್ ಅಂತೂ ಆಗಲ್ಲ. ಒಂದು ಚೆನ್ನಾಗಂತೂ ಬೈಕೊಂಡಿರ್ತೀವಿ ಚೆನ್ನಾಗಿಲ್ಲ ಅಂದ್ರೆ. ಇಲ್ಲ ಚೆನ್ನಾಗಂತೂ ಹೊಗಳ್ಕೊಂತೀವಿ ಚೆನ್ನಾಗಿದ್ರೆ. ಸೊ ಹೆಂಗೋದ್ರು ದುಡ್ಡಂತೂ ವೇಸ್ಟ್ ಆಗಲ್ಲ ಅಂತ ನನ್ನ ಪ್ರಕಾರ. ಎಕ್ಸ್‌ಪೀರಿಯನ್ಸು ನನಗೆ ಮಡಿಕೇರಿಗೆ ಬಂದಾಗ ಹೆಂಗಾಗೋಗಿತ್ತು ಅಂದ್ರೆ, ಇದು ನಂದು ಆಲ್‌ಮೋಸ್ಟ್ ಆಲ್ 3 ಶೆಡ್ಯೂಲು, 3 ಶೂಟಿಂಗುನು ಎಲ್ಲ ಮಳೆಲೇ ಆಗಿರೋದು. ಆಮೇಲೆ ಇದು ಅಷ್ಟೇನೆ, ಮಡಿಕೇರಿ ಸೈಡು ಅಲ್ಲಿ ಇಲ್ಲಿ ಬರೀ ಮಳೆ. ನಾನು ಅನ್ಕೊಂಡೆ ನನ್ನ ಹೆಸ್ರಿಗೆ ತಕ್ಕನಂಗೆ ಬರೀ ಮಳೆ, 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 ಮಳೆ ಅಂತ. ನನ್ನ ಹೆಸರು ವರುಣ್ ಅಲ್ಲ. ಸೊ ಆ ಮಳೆಗೂ ನನಗೂ ಒಂದು ಸ್ವಲ್ಪ ಕನೆಕ್ಷನ್ ಇದೆ ಅಂತ ಅನ್ಕೊಂಡು ನಾನು ಇದನ್ನ ಹಿಂಗೆ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ಟೆ. ಪೀಟರ್ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗ್ತದೆ. ಸಿನಿಮಾ ಥಿಯೇಟರ್‌ಗೆ ಜೋಶಿಂದ ಬನ್ನಿ. ಮಧ್ಯದಲ್ಲಿ ಜೋಶ್ ಜಾವನಿ ಹಾಡು ಕೇಳ್ಕೊಂಬನ್ನಿ. 100% ಖುಷಿಯಾಗ್ಬಿಟ್ಟು ಸಿನಿಮಾ ಆಚೆ ಬಂದಾದ್ಮೇಲೆ ಖುಷಿಯಾಗಿ ನೀವು ಡಿಂಗ್ ಡಾಂಗ್ ಬೆಲ್ ಕೇಳ್ಕೊಂಡು ಮನೆಗೆ ಹೋಗ್ತೀರ. ಎಲ್ಲರೂ ನಿಮ್ಮ ಹತ್ರದಲ್ಲಿರೋ ಥಿಯೇಟರ್ ಹತ್ರ ಬನ್ನಿ. ನಿಜವಾಗ್ಲೂ ಇದೊಂದು ಫೀಲ್ ಗುಡ್ ಸಿನಿಮಾ. ನಿಜವಾಗ್ಲೂ ಇದೊಂದು ಥಿಯೇಟ್ರಿಕಲ್ ಎಕ್ಸ್‌ಪೀರಿಯನ್ಸ್ ಸಿನಿಮಾ. ಬಂದು ಥಿಯೇಟ್ರಿಕಲಲ್ಲೇ ನೋಡಿ. ಥ್ಯಾಂಕ್ ಯು.